ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು 2000 ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಈಗಾಗಲೇ ಬಿಡುಗಡೆ ಆಗಿರ್ತಕ್ಕಂಥದ್ದು ಮತ್ತು ಇವತ್ತು ಈ 14 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಬನ್ನಿ, ಯಾವ ಯಾವ ಜಿಲ್ಲೆಗಳಿಗೆ ಹಣ ಈಗಾಗಲೇ ಬಿಡುಗಡೆ ಆಗಿದೆ, ಅದೇ ರೀತಿಯಾಗಿ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿರತಕ್ಕಂಥದ್ದು. ಸೊ ನಿಮಗೆ ಪ್ರತಿ ತಿಂಗಳು ಕೂಡ 7 ಹೊಸ ವಸ್ತುಗಳು ಸಿಗ್ತದೆ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಇದು ನಿಜಾನಾ ಸುಳ್ಳ, ಇದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ಸೊ 7 ವಸ್ತುಗಳು ಕೊಟ್ಟಿದ್ದೇ ಆದರೆ ಯಾವ ಯಾವ ವಸ್ತುಗಳನ್ನು ಕೊಡ್ತಾರೆ, ಅದನ್ನು ನಾವು ಹೇಗೆ ಪಡ್ಕೊಳ್ಬೇಕು, ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಬಹಳ ಮುಖ್ಯವಾದಂತಹ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ನೀವು ಅದರ ಬಗ್ಗೆ ತಿಳ್ಕೊಳ್ಬೇಕು, ಅವನ್ನ ತಿಳ್ಕೊಂಡು ಅವುಗಳನ್ನು ಪಡ್ಕೊಳ್ಬೇಕಾಗತ್ತೆ. ಸೊ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಗೃಹಲಕ್ಷ್ಮಿಗಂತೂ ಸುಮಾರು 1,22,00,000 ಫಲಾನುಭವಿಗಳಿದ್ರಿ. ಸೊ ನಿಮಗೆ ಕಾಯ್ದು ಸಾಕಾಗಿದೆ. ಸೊ ಇದು ರಾಜ್ಯ ಸರ್ಕಾರಕ್ಕೆ ಗೊತ್ತಿರತಕ್ಕಂತಹ ವಿಷಯ. ಸೊ ಮಹಿಳೆಯರು ಈಗ ಬಿಡುಗಡೆ ಆಗತ್ತೆ, ನಾಳೆ ಬಿಡುಗಡೆ ಆಗತ್ತೆ ಅಂತ ಕಾಯ್ತಾನೆ ಇದ್ದಾರೆ. ಸೊ ನಾವು ಬಿಡುಗಡೆ ಮಾಡಬೇಕು ಅಂತಲೂ ಕೂಡ ಗೊತ್ತಿದೆ, ಬಿಡುಗಡೆ ಮಾಡ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ. ಈಗಾಗಲೇ 2,500 ಕೋಟಿ ಫಂಡ್ ಕೂಡ ರಿಲೀಸ್ ಆಗಿದೆ. ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಯಾಕೆ ಹಿಂಜರಿತಾ ಇದೆ ಸರ್ಕಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸದ್ಯಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಅಪ್ಡೇಟನ್ನು ಕೊಟ್ಟಿದ್ದರು. ಸೊ ನಾವು ಈಗಾಗಲೇ ಪ್ರೊಸೆಸರ್ ಸ್ಟಾರ್ಟ್ ಆಗಿದೆ, ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾತನಾಡಿದ್ದೀನಿ, ಇದಕ್ಕೋಸ್ಕರ ದುಡ್ಡು ರಿಲೀಸ್ ಆಗಿದೆ, ಗ್ರಾಮ ಪಂಚಾಯಿತಿಗೂ ಕೂಡ ಹೋಗಿದೆ ಅಂತ ಅಪ್ಡೇಟನ್ನು ಕೊಟ್ಟಿದ್ದರು. ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಾಕಷ್ಟು ಕೆಲಸಗಳಿರ್ತವೆ, ಹಾಗಾಗಿ ಗ್ರಾಮ ಪಂಚಾಯಿತಿಗೆ ದುಡ್ಡನ್ನು ಕಳಿಸಿರ್ತಾರೆ. ಸೊ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ 35 ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗಿರುತ್ತೆ. ಅಲ್ಲಿಂದ ಈಗಾಗಲೇ ಬಂದಿರ್ಬೋದಲ್ವಾ. ಸೊ ಆ ಒಂದು ಅಪ್ಡೇಟ್ ಕೊಟ್ಟೆ ಒಂದು ವಾರ ಆಯಿತು, ಅಲ್ಲಿಂದ ಬಂದಿರುತ್ತೆ. ಆದರೆ ದುಡ್ಡು ಇಲ್ಲಿ ನಿಮ್ಮ ಖಾತೆಗಳಿಗೆ ಬರೋದು ಯಾಕೆ ತಡ ಆಗ್ತಾ ಇದೆ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ. ಎಲ್ಲರ ತಲೆಯಲ್ಲಿ ಅದೇ ಉಂಟಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡ್ತೇವೆ ಅಂತಕ್ಕಂತಹ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಟ್ರಯಲ್ ಮಾಡಿದ್ದೀವಿ, ಯಾವುದೇ ತಾಂತ್ರಿಕ ದೋಷ ಇಲ್ಲ. ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂದರೆ ಕಲಬುರಗಿ ಆಗಿರಲಿ, ಬಳ್ಳಾರಿ ಆಗಿರಲಿ, ಧಾರವಾಡ ಆಗಿರಲಿ, ವಿಜಯನಗರ ಆಗಿರಲಿ, ಶಿವಮೊಗ್ಗ ಆಗಿರಲಿ, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಆರಿಸಿ ಜಮಾ ಮಾಡ್ತಾರಲ್ವ, ಆ ರೀತಿ ಟ್ರಯಲ್ ಮಾಡಲಾಗಿದೆ. ಏನಾದರೂ ತಾಂತ್ರಿಕ ದೋಷ ಆಗತ್ತಾ, ಮತ್ತಿನ್ನೇನಾದರೂ ದೋಷ ಆಗತ್ತಾ, ಮತ್ತೇನಾದರೂ ಹಣ ತಡೆ ಹಿಡಿಯುತ್ತಾ ಅಂತಕ್ಕಂಥದ್ದನ್ನು ಚೆಕ್ ಮಾಡಿ ತದನಂತರ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಪ್ರೊಸೆಸರು ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಟ್ರಯಲ್ ಮಾಡಲಾಗಿದೆ, ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಹಾಗಾಗಿ ನಿಮ್ಮ ಖಾತೆಗಳಿಗೆ ನಾವು ಜಮಾ ಮಾಡ್ತಕ್ಕಂತಹ ಪ್ರೊಸೆಸರು ಸ್ಟಾರ್ಟ್ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಕಾರಣಕ್ಕಾಗಿ ಆ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಇದನ್ನು ನಾವು ತಿಳ್ಕೊಳ್ಳೋದಾದರೆ ಇಲ್ಲಿ ಕಲಬುರಗಿ ಆಗಿರಲಿ, ಬಳ್ಳಾರಿ ಆಗಿರಲಿ, ವಿಜಯನಗರ ಆಗಿರಲಿ, ಶಿವಮೊಗ್ಗ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಅದೇ ರೀತಿಯಾಗಿ ಚಿಕ್ಕಮಗಳೂರು, ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಅಂತಕ್ಕಂತಹ ಅಪ್ಡೇಟು ಸಿಕ್ಕಿದೆ. ಸೊ ಮೊದಲನೇ ಹಂತದಲ್ಲಿ ಈ ಒಂದು ಜಿಲ್ಲೆಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಹಣ ಜಮಾ ಆಗತ್ತೆ. ತದನಂತರ ಉಳಿದ ಜಿಲ್ಲೆಗಳಿಗೂ ಕೂಡ ಕ್ಲಿಯರ್ ಆಗುತ್ತೆ, ಅಲ್ಲೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಕೂಡ ಜಮಾ ಆಗುತ್ತೆ. ಒಂದು ಸಾರಿ ಸ್ಪೀಡಾಗಿ ಹಣ ಜಮಾ ಆಗಬೇಕಾಗಿದೆ ಮಾತ್ರ, ಅಷ್ಟು ಜಮಾ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಆದರೆ ಪೂರ್ತಿಯಾಗಿ ಎಲ್ಲರ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗೇ ಆಗುತ್ತೆ. ಸೊ ಆ ಒಂದು ಕ್ಷಣ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಈಗ ಸದ್ಯಕ್ಕೆ 21ನೇ ಕಂತಿನ ಹಣ ಆದರೂ ನಿಮಗೆ ಕ್ಲಿಯರ್ ಮಾಡ್ತಾರೆ. ಸುಮಾರು ಒಂದೂವರೆ ತಿಂಗಳಾಯಿತು, ಇನ್ನೂ ಕೂಡ ಹಣ ಸರಿಯಾಗಿ ಜಮಾ ಮಾಡಿರಲಿಲ್ಲ ಸರ್ಕಾರ. ಸುಮಾರು 3 ಕಂತುಗಳನ್ನು ಜಮಾ ಮಾಡಬೇಕಾಗಿದೆ. ಜೂನಲ್ಲಿ ಕೂಡ ಒಂದೇ ಕಂತನ್ನು ಹಾಕಿದ್ರು, ಅಲ್ಲಿ ಕೂಡ 3 ಕಂತುಗಳನ್ನು ಹಾಕಿದ್ದೆ. ಆದರೆ ಇಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಇರ್ತಿರಲಿಲ್ಲ. ಆದರೆ ಸರ್ಕಾರ ಮತ್ತಷ್ಟು ಡಿಲೇ ಮಾಡಿ ಈಗ ಮತ್ತೆ ಜುಲೈನಲ್ಲಿ ಕೂಡ ಮತ್ತೆ ತಡೆ ಹಿಡಿದಿದೆ. ಈಗ ಒಂದು ಕಂತಿನ ಹಣ ಆದರೂ ಕ್ಲಿಯರ್ ಮಾಡಿದ್ರೆ ಮತ್ತಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ, ಒಂದು ಸ್ವಲ್ಪ ಎಲ್ಲೋ ರಿಲೀಫ್ ಆಗುತ್ತೆ. 2,000ದಿಂದ ಎಷ್ಟೋ ಅವರಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇನ್ನೂ 6,000 ಹಣ ಕೊಡಬೇಕಾಗಿದೆ. ಈ ಒಂದು ತಿಂಗಳು ಕೂಡ ಕಳೆದಿದ್ರೆ 4 ತಿಂಗಳ ಹಣ ಹಾಕಬೇಕಾಗತ್ತೆ. ಸುಮಾರು 8 ಕಂತುಗಳನ್ನು ಅಂದರೆ 8,000 ಹಣವನ್ನು 4 ಕಂತುಗಳನ್ನು ಕೊಡಬೇಕಾಗತ್ತೆ. ಯಾಕಂದರೆ ಆಗಸ್ಟ್ ತಿಂಗಳದು ಕೂಡ ಕೊಡಲೇಬೇಕಾಗತ್ತೆ ಮುಂದಿನ ತಿಂಗಳಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರ ಆದಷ್ಟು ಬೇಗ ಹಣವನ್ನು ರಿಲೀಸ್ ಮಾಡಬೇಕಾಗಿದೆ. ಇನ್ನು ನಾವು ಅನ್ನಭಾಗ್ಯ ಯೋಜನೆಯಲ್ಲಿ 7 ವಸ್ತುಗಳ ಬಗ್ಗೆ ಮಾತುಕತೆ ಮಾಡೋಣ. ಸೊ ಇದ್ರ ಬಗ್ಗೆ ಹೇಳಿಕೆಗಳು ಹಿಂದಿನ ದಿನಗಳಲ್ಲಿ ಕೂಡ ಕೇಳಿ ಬರ್ತಾ ಇದ್ವು, ಈಗ ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಈ ಒಂದು 7 ವಸ್ತುಗಳು ಯಾವ ರೀತಿಯಾಗಿ ಕೊಡ್ತಾರೆ? ಇಂದಿರಾ ಕಿಟ್ ಅಂತ ಒಂದು ಸರ್ಕಾರ
ಘೋಷಣೆ ಮಾಡಿತ್ತು. ಹೌದು, ಇಂದಿರಾ ಕಿಟ್ ಅಂತ ಹೇಳಿಬಿಟ್ಟು ಅದರಲ್ಲಿ 7 ವಸ್ತುಗಳನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಅದು ಯಾವಾಗ ಅಂದರೆ ಈ ವಸ್ತುಗಳನ್ನು ಈ ಒಂದು ಹಣವನ್ನು ಕೊಡ್ತಾಯಿದ್ರು, ಆ ಹಣದ ಬದಲಾಗಿ ವಸ್ತುಗಳನ್ನು ಕೊಡೋರಂತ ಸಿದ್ಧರಾದರು. ಸೊ ಅಲ್ಲಿ ಸಾಕಷ್ಟು ಹೇಳಿಕೆಗಳು, ನಮಗೆ ಈ ಒಂದು ವಸ್ತುಗಳನ್ನು ಕೊಡಿ ಅಥವಾ ನಮಗೆ ದುಡ್ಡು ಕೊಡಿ, ಇನ್ನು ಕೆಲವೊಂದಿಷ್ಟು ಜನರು ನಮಗೆ ಅಕ್ಕಿಯನ್ನು ಕೊಡಿ, ಈ ರೀತಿ ಹೇಳ್ತಾ ಇದ್ರು. ಅದರಲ್ಲಿ ಕೊನೆಯ ಪಕ್ಷದಲ್ಲಿ ಬಹಳಷ್ಟು ಮಹಿಳೆಯರು ದುಡ್ಡಾದರೆ ಒಂದು ತಿಂಗಳದ್ದು ಹಾಕೋದು, ಒಂದು ತಿಂಗಳದ್ದು ಬಿಡೋದು ಮಾಡ್ತಾ ಇದ್ದಾರೆ. ಸುಮ್ಮನೆ ನಮಗೆ ಅಕ್ಕಿ ಕೊಟ್ಟಿದ್ರೆ ಬೆಟರ್ ಅಲ್ವಾ ಅಂತ ಹೇಳ್ಬಿಟ್ಟು ಅಕ್ಕಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳಲಿಕ್ಕೆ ಪ್ರಾರಂಭವಾದವು. ತದನಂತರ ಈ ಕಡೆ ವಸ್ತುಗಳನ್ನು ಕೂಡ ಕೇಳ್ತಾ ಇದ್ರು. ಆದರೆ ಸರ್ಕಾರ ಮೊದಲಿಗೆ ವಸ್ತುಗಳನ್ನು ಕೊಡಲಿಕ್ಕೆ ಸಿದ್ಧರಾಯಿತು. ವಸ್ತುಗಳನ್ನು ಕೊಡಲಿಕ್ಕೆ 99% ಫಲಾನುಭವಿಗಳು ವಸ್ತುಗಳನ್ನು ಕೊಡಲಿಕ್ಕೆ ಅಂತ KH ಮುನಿಯಪ್ಪನವರು ಅಪ್ಡೇಟನ್ನು ಕೊಟ್ಟಿದ್ರು. ತದನಂತರ ಇದರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿ 5 ವಸ್ತುಗಳನ್ನು ಕೊಡಲಿಕ್ಕೆ ರಾಜಸ್ಥಾನದಿಂದ ಉಪ್ಪನ್ನು ತರಲಿಕ್ಕೆ ರೆಡಿ ಆದರು. ಅದೇ ರೀತಿಯಾಗಿ ಈ ಒಂದು ತೊಗರಿ ಬೇಳೆಯನ್ನು ಕೊಡಲಿಕ್ಕೆ ಸಿದ್ಧರಾದರು, ಕಡಲೆ ಬೇಳೆಯನ್ನು, ಅದೇ ರೀತಿಯಾಗಿ ಗಾಣದ ಎಣ್ಣೆಯನ್ನು, ಇನ್ನುಳಿದಂಥದ್ದು ಸಕ್ಕರೆ. ಸೊ ಈ ಒಂದು ಎಲ್ಲ 1 kg ಪ್ಯಾಕೆಟ್ ಆಗಿ 5 kg ವಸ್ತು, 5 kgಯ ಒಂದು ಕಿಟ್ನ ಮುಖಾಂತರ ಸುಮಾರು 5 ವಸ್ತುಗಳನ್ನು ಕೊಡಲಿಕ್ಕೆ ರೆಡಿಯಾಗಿತ್ತು ಆಹಾರ ಇಲಾಖೆ. ತದನಂತರ ಸರ್ಕಾರದಿಂದ ಒಂದು ಸಚಿವ ಸಂಪುಟ ಸಭೆಯನ್ನು ಕರೀತಾರೆ. ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಈ ಒಂದು ನಿರ್ಧಾರವನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಪ್ರತಿಯೊಬ್ಬ ಸಚಿವರದ ನಿರ್ಧಾರ ಏನಾಗುತ್ತೆ ಅನ್ನುವಂಥದ್ದು ಹೇಳಿಲ್ಲ. ಅಲ್ಲಿ ಚರ್ಚೆ ನಡೆಯುತ್ತೆ. ಚರ್ಚೆ ನಡೆದ ತಕ್ಷಣ ಈ ಒಂದು ಸಚಿವ ಸಂಪುಟ ಸಭೆ ಆದ ತಕ್ಷಣ ನಿರ್ಧಾರ ಕೊಡ್ತಾರೆ, ಈ ವಸ್ತುಗಳು ಇಲ್ಲ, ಇನ್ಮೇಲಿಂದ ನಾವು ಅಕ್ಕಿಯನ್ನು ಕೊಡ್ತೇವೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟರು. ಅಲ್ಲಿ KH ಮುನಿಯಪ್ಪನವರು ಕೇಂದ್ರ ಸಚಿವರು, ಕೇಂದ್ರ ಆಹಾರ ಸಚಿವರ ಹತ್ರನೂ ಕೂಡ, ಶಿವರಾಮ್ ಚೌಹಾಣ್ ಹತ್ರನೂ ಕೂಡ ಮಾತನಾಡಿದ್ರು. ಸೊ ನಮಗೆ 2 ವರ್ಷಗಳಾಗಷ್ಟು ಅಕ್ಕಿ ಬೇಕಾಗಿದೆ, ಸೊ ನಮಗೆ ಅಕ್ಕಿ ಕೊಡಿ ಅಂತಕ್ಕಂತಹ ಮಾತನ್ನು ಮುಂದಿಟ್ಟರು. ತದನಂತರ ಏನೇನು ಮಾತಾಡಿದ್ರು ಎಲ್ಲ ರೆಡಿಯಾಗಿ, ಸೊ ಕೊನೆಯದಾಗಿ ಅಕ್ಕಿ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿ ಅಕ್ಕಿಯನ್ನು ಕೊಡಲಿಕ್ಕೆ ರೆಡಿ ಮಾಡಿತ್ತು. ಸೊ 2 ವರ್ಷಗಳ ಕಾಲ ಅಕ್ಕಿ ಸಿಗ್ತಾ ಇದೆ. ಈಗ ಆ ಒಂದು ಅಕ್ಕಿಯನ್ನು ಟೆಂಡರ್ ಮುಖಾಂತರ ತರಿಸ್ಕೊಂಡು ಈಗ ಸದ್ಯಕ್ಕೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಸೊ ಈಗ ನಿಮಗೆ ಕೇಂದ್ರ ಸರ್ಕಾರದಿಂದ ಬೇರೆ ಅಕ್ಕಿ ಸಿಗ್ತಾ ಇದೆ 5 kg, ಇನ್ನು ರಾಜ್ಯ ಸರ್ಕಾರದಿಂದನೂ ಕೂಡ 5 kg ಅಕ್ಕಿ, ಟೋಟಲಿ 10 kg ಅಕ್ಕಿ ನಿಮಗೆ ಸಿಗ್ತಾ ಇದೆ. ಇದರಲ್ಲಿ ಏನೇ ಬದಲಾವಣೆ ಆದರೂ ಸಹಿತ ಮುಂದಿನ ದಿನಗಳಲ್ಲಿ ವಸ್ತುಗಳು ಸಿಗುವಂತಹ ಸಾಧ್ಯತೆ ಇದೆ. ಹೌದು, 14 ಈ ಒಂದು 7 ಐಟಮ್ಸ್ಗಳನ್ನು ಕೊಡುವಂತಹ ಸಾಧ್ಯತೆ ಇದೆ. ಇಂದಿರಾ ಕಿಟ್ನ ಮುಖಾಂತರ, ಪ್ಯಾಕೇಜ್ನ ಮುಖಾಂತರ, ನಾವು ನ್ಯಾಯಬೆಲೆ ಅಂಗಡಿಯ ಮುಖಾಂತರ ಈ ಕಿಟ್ಟನ್ನು ವಿತರಣೆ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಹಾಗಾದರೆ ಒಂದು ವೇಳೆ ಈ ಅಕ್ಕಿ ಬಂದ್ ಆಗಿದ್ದೇ ಆದರೆ ಕಿಟ್ಗಳನ್ನು ವಿತರಣೆ ಮಾಡಲಿಕ್ಕೆ ರೆಡಿ ಆಗುತ್ತೆ. ಸೊ ಅಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಳ್ಬೋದು, ಆದರೆ ನಿಮಗೆ ಇನ್ಮೇಲಿಂದ ಈ ಒಂದು ಕಿಟ್ ಕೊಡ್ಬೋದು. ಆದರೆ ಸದ್ಯಕ್ಕೆ ಆ ನಿರ್ಧಾರವನ್ನು ಇನ್ನೂ ಕೂಡ ಕೈಗೊಂಡಿಲ್ಲ, ಅದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಬರಲಿಲ್ಲ, ಅಕ್ಕಿ ಶಾರ್ಟೇಜ್ ಕೇಂದ್ರ ಸರ್ಕಾರಕ್ಕೆ ಬಿದ್ದಿದ್ದೆ ಆದರೆ, ಯಾಕಂದರೆ ಎಲ್ಲ ರಾಜ್ಯಗಳಿಗೂ ಕೂಡ ಸರಬರಾಜು ಮಾಡಬೇಕು, ಯಾವ ರಾಜ್ಯ ಕೇಳುತ್ತೆ ಅಲ್ಲಿ ಕೊಡಬೇಕು. ಹಾಗಾಗಿ ಇಲ್ಲಿ ಅಕ್ಕಿ ವಿತರಣೆ ಮಾಡೋದು ಬಹುತೇಕ ಏನಾದರೂ ಕಡಿಮೆ ಶಾರ್ಟೇಜ್ ಬಿದ್ದಿದ್ದೆ ಆದರೆ ಇಲ್ಲಿ ನಮಗೆ ಮತ್ತೆ ವಸ್ತುಗಳು ಸಿಗಲಿಕ್ಕೆ ಪ್ರಾರಂಭವಾಗುತ್ತೆ. ಅದರ ಬದಲಾಗಿ ಇಲ್ಲಾಂದರೆ ದುಡ್ಡು ಕೂಡ ಸಿಗಬಹುದು. ಸೊ ಇದನ್ನು ನಮ್ಮ ಮುಂದಿನ ದಿನಗಳಲ್ಲಿ ಕಾಯ್ದು ನೋಡಬೇಕು. ಇದನ್ನೇ ಈಗಲೇ ಸದ್ಯಕ್ಕೆ ನಾವು ಇದರ ಬಗ್ಗೆ ನಾವು ಸ್ಪಷ್ಟನೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುವಂತಹ ನಿರೀಕ್ಷೆ ಕೂಡ ಇಡಬಹುದು. ಸೊ ಇಷ್ಟು ನಿಮಗೆ ಅಪ್ಡೇಟು ಕೊಡಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಂತ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.